ಹಾಯ್ ವೆಲ್ಕಮ್ ಟು ಅಶ್ವಿನಿ ಬಸ್ಕರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೊದಲಿಗೆ ವೆಯ್ಟ್ ಲಾಸ್ ಜ್ಯೂಸ್ ಬಗ್ಗೆ ತೋರಿಸ್ಬಿಡ್ತೀನಿ. ಯಾಕೆ ಅಂತಂದರೆ ನಿಮಗೆ ಗೊತ್ತು, ನಾನು ವೆಯ್ಟ್ ಲಾಸ್ ಚಾಲೆಂಜ್ನ ಮಾಡಿದ್ದೀನಿ. ಆ ವೆಯ್ಟ್ ಲಾಸ್ ಚಾಲೆಂಜ್ ಮಾಡೋದಕ್ಕೆ ನಾನು ವೆಯ್ಟ್ ಲಾಸ್ ಜ್ಯೂಸ್ನ ಮಾಡ್ಕೊಂಡು ಪ್ರತಿನಿತ್ಯ ಕುಡಿತಾ ಇದ್ದೀನಿ ಅಂತ ಹೇಳಿ. ಫಸ್ಟು ಇದನ್ನು ಮಾಡಿ ಆಮೇಲೆ ಇನ್ನು ನಮ್ಮ ದೇಹನ ತಂಪಾಗಿ ಇಟ್ಕೊಳ್ಳೋಕ್ಕೆ ಮತ್ತು ನಮ್ಮ ಚರ್ಮದ ಕಾಂತಿನ ಹೆಚ್ಚಿಸ್ಕೊಳ್ಳೋಕ್ಕೆ ಜ್ಯೂಸ್ ಮಾಡೋದು ಹೇಗೆ ಅಂತ ನಾನು ಆಮೇಲೆ ತೋರಿಸ್ಕೊಡ್ತೀನಿ. ಇದು ನಂದು 18ನೇ ದಿನದ ವೆಯ್ಟ್ ಲಾಸ್ ಜ್ಯೂಸ್ದು ವೀಡಿಯೋ ಆಗಿರುತ್ತೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಕರಿಬೇವು, ಶುಂಠಿ ಮತ್ತು ಆಲೂವೆರಾ ಜೆಲ್ಲು, ಒಳಗಡೆ ಜೆಲ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಮೇಲ್ಗಡೆ ಗ್ರೀನ್ ಕಲರ್ ಸಿಪ್ಪೆನ ತೆಗೆದುಬಿಟ್ಟು ಒಳಗಡೆ ಲೊಳೆ ಏನು ಬರುತ್ತೆ ಅದನ್ನು ತೊಗೊಂಡು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡಿಕೊಂಡು ಇವತ್ತು 17ನೇ ದಿನದ ವೆಯ್ಟ್ ಲಾಸ್ ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ. ಇವತ್ತಿಗೆ ನಂದು 18ನೇ ದಿನ ಕಂಪ್ಲೀಟ್ ಆಯಿತು ವೆಯ್ಟ್ ಲಾಸ್ ಜ್ಯೂಸ್ದು ಚಾಲೆಂಜು ಮಾಡಿ. ನೋಡಿ, ಇದು ರುಬ್ಬಿದ್ದಾಗಿದೆ. ಇವಾಗ ನಾನು ಇದೊಂದು ಲೋಟಕ್ಕೆ ಬಿಸಿನೀರನ್ನ ಹಾಕ್ಕೊಂಡು ಶೋಧಿಸ್ಕೊಂಡು ಒಂದೋಳು ನಿಂಬೆಹಣ್ಣ ಹಾಕ್ಕೊಂಡು ನಾನು ಕುಡಿತಾ ಇದ್ದೀನಿ. ಇವತ್ತು ನನ್ನ ವೆಯ್ಟ್ ಲಾಸ್ ಜ್ಯೂಸ್ದು ಇದು. ಹಾಗೆ ನಾನು ಇವತ್ತು ನಮ್ಮ ದೇಹನ ತಂಪಾಗಿಟ್ಕೊಳ್ಳೋದಕ್ಕೋಸ್ಕರ ಮತ್ತು ನಮಗೆ ನಿಶಕ್ತಿ, ಸುಸ್ತು ಎಲ್ಲ ಇರುತ್ತೆ ಒಬ್ರೊಬ್ರಿಗೆ, ಅಂಥವ್ರಿಗೆ, ಮತ್ತು ನಮ್ಮ ಸ್ಕಿನ್ ಯಾರಿಗೆಲ್ಲ ಟ್ಯಾನ್ ಆಗಿರುತ್ತೆ, ನಮ್ಗೆ ಸ್ಕಿನ್ನು ಸ್ವಲ್ಪ ಗ್ಲೋ ಆಗಬೇಕು ಅಂತ ಅನ್ನೋರಿಗೆ, ನಮ್ಮ ಚರ್ಮದ ಕಾಂತಿನ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಇದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಈ ಜ್ಯೂಸು. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಬನ್ನಿ ತೋರಿಸ್ತೀನಿ. ನಾನು ಫಸ್ಟು 2 ಲೋಟ ಹೆಸರುಬೇಳೆನ ತಗೊಂಡು ಬಾಣಲಿಗೆ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನಿಮಗೆ ಗೊತ್ತು, ಹೆಸ್ರು ಕಾಳು ನಮ್ಮ ದೇಹನ ಎಷ್ಟು ತಂಪಾಗಿಡುತ್ತೆ ಅಂತ ಹೇಳಿ. ಎಲ್ಲರೂ ಮೊಳಕೆ ಕಟ್ಕೊಂಡು ಎಲ್ಲ ಪ್ರತಿನಿತ್ಯ ಈ ವೆಯ್ಟ್ ಲಾಸ್ ಮಾಡೋರೆಲ್ಲ ಇದನ್ನು ತಿಂತಾಯಿದ್ದಾರೆ. ಮತ್ತು ಎಲ್ದಿಗೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಮೊಳಕೆ ಕಟ್ಟಿ ಮಕ್ಕಳಿಗೆಲ್ಲ ಕೊಡ್ತಾರೆ, ದೊಡ್ಡವರೆಲ್ಲ ತಿಂತಾರೆ ಅಂತ ಗೊತ್ತು. ಇದು ನಮ್ಮ ದೇಹನ ತಂಪಾಗಿಡುತ್ತೆ ಅನ್ನೋದು ಗೊತ್ತು. ಯಾರಿಗೆಲ್ಲ ಹಸಿ ತಿನ್ನೋಕ್ಕಾಗಲ್ಲ, ನನಗೆ ಏನಾದರೂ ಈ ಬಿಸಿಲಿಗೆ ತಣ್ಣಗಿರೋದು ಕುಡಿಬೇಕು, ಹೆಸ್ರು ಕಾಳ್ದು ಏನಾದರೂ ಮಾಡ್ಕೊಂಡು ಕುಡಿಬೇಕು ಅಂತ ಅನಿಸಿದ್ರೆ ಇದನ್ನು ಮಾಡ್ಕೊಂಡು ಕುಡೀರಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಇದನ್ನು ನಾನು ಚೆನ್ನಾಗಿ ಕಮ್ಮಿ ಉರಿಲಿ ಹುರ್ಕೊತಾ ಇದ್ದೀನಿ. ಅದು ಘಮ ಬರೋವರೆಗೂ ಹುರ್ಕೋಬೇಕು. ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಫುಲ್ ತಣ್ಣಗಾದರೆ ತುಂಬ ರುಚಿ ಬರುತ್ತೆ. ಬಿಸಿಲಿ ರುಬ್ಬಕ್ಕೆ ಹೋದರೆ ಮಿಕ್ಸಿನೂ ಹಾಳಾಗುತ್ತೆ ಮತ್ತು ಪುಡಿ ಆಗಲ್ಲ ನೀಟಾಗಿ. ಅದಕ್ಕೋಸ್ಕರ ಫುಲ್ ತಣ್ಣಗಾದ್ಮೇಲೆ ಗ್ರೈಂಡ್ಗೆ ಹಾಕ್ಕೊಳ್ಳಿ. ನಾನಿವಾಗ ಒಂದು 9ರಿಂದ 10 ಬಾದಾಮಿನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಗೊತ್ತು ಬಾದಾಮಿ ಎಷ್ಟು ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ದೇಹಕ್ಕೆ ಒಳ್ಳೆಯದು ಅಂಥೇಳಿ. ಮತ್ತು ಕ್ಯಾರೆಟು ಸಹ ನಮ್ಮ ಸ್ಕಿನ್ನ ಚೆನ್ನಾಗಿ ಗ್ಲೋ ಮಾಡುತ್ತೆ. ಎಲ್ಲರೂ ABC ಜ್ಯೂಸು ಅಂತೆಲ್ಲ ಕುಡಿತಾ ಇರ್ತಾರೆ. ಎಲ್ಲನೂ ತೊಗೊಂಡು ಈ ಥರ ಮಾಡ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ದೇಹನೂ ಸಹ ತಂಪಾಗಿರುತ್ತೆ. ಆಮೇಲೆ 1 ಲೋಟ ಹೆಸ್ರು ಕಾಳು, ನಾನು 2 ಲೋಟ ಹುರ್ಕೊಂಡಿದ್ದೀನಿ, 1 ಲೋಟ ಎತ್ತಿಟ್ಟಿದ್ದೀನಿ, ಇನ್ನೊಂದು ದಿವಸಕ್ಕಾಗುತ್ತೆ ಅಂಥೇಳಿ 1 ಲೋಟ ಮಾತ್ರ ತಗೋತಾ ಇದ್ದೀನಿ. ಇದು ಒಂದು 5 ಜನಕ್ಕಾಗುತ್ತೆ ಈ ಜ್ಯೂಸು. 1 ಲೋಟ ಅಂದರೆ ಕಾಫಿ ಲೋಟದಲ್ಲಿ 1 ಲೋಟ ತೊಗೊಂಡಿದ್ದೀನಿ. ಆ 1 ಲೋಟನ ಹಾಕ್ಕೊಂಡು ಅದಕ್ಕೆ ಒಂದು 4 ಏಲಕ್ಕಿಕಾಯಿ, ಕ್ಯಾರೆಟು ಮತ್ತು ಬಾದಾಮಿ, ಏಲಕ್ಕಿಕಾಯಿ ಮತ್ತು ಹೆಸ್ರು ಕಾಳು ಇಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಜಾರ್ಗೆ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ನಂದು ನೀರು ಕಮ್ಮಿ ಆಗಿದೆ. ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ಫುಲ್ಲು ಸಣ್ಣ ಪುಡಿ ಸಣ್ಣಕ್ಕೆ ರುಬ್ಕೋಬೇಕು. ಜ್ಯೂಸ್ ಹದ ಬರಬೇಕು, ಅಷ್ಟು ಸಣ್ಣಕ್ಕೆ ರುಬ್ಕೋಬೇಕು. ಇದು ರುಬ್ತಾ ಇದ್ದಂಗೆ ಫ್ಲೇವರು ಘಮ ಘಮ ಅಂತ ಇರುತ್ತೆ. ಯಾಕೆಂದರೆ ಬಾದಾಮಿ, ಹೆಸ್ರು ಕಾಳು ಮತ್ತು ಇದು ಏಲಕ್ಕಿಕಾಯಿ ಎಲ್ಲ ಹಾಕಿರ್ತೀವಲ್ಲ, ಘಮ ಘಮ ಅಂತ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಹಸಿ ವಾಸನೆ ಆಗಲಿ, ಹಸಿದು ನಾವು ಕುಡಿತಾ ಇದ್ದೀವಿ ಅಂತ ಫೀಲ್ ಆಗೋಲ್ಲ. ಯಾಕೆಂದರೆ ಹೆಸರುಬೇಳೆ ಹುರ್ಕೊಂಡಿರ್ತೀವಿ, ಬಾದಾಮಿನ ಎಲ್ಲ ಹಂಗೆ ಸಹ ತಿಂತಾರೆ. ಅದು ನಿಮಗೆ ಗೊತ್ತಿರುತ್ತೆ, ಘಮ 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 ಅಂತ ಫ್ಲೇವರ್ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ರುಬ್ಬಿದ್ದಾಗಿದೆ. ಇದಕ್ಕೆ ನಾನು ಹಾಲನ್ನ ಹಾಕ್ಕೊತಾ ಇದ್ದೀನಿ. ನಾವು ಹಾಲು ಮನೆಯಲ್ಲೇ ಕರಿಯೋದ್ರಿಂದ ಹಸು, ನಾನು ಮನೆ ಹಾಲನ್ನೇ ಹಾಕ್ಕೊತಾ ಇದ್ದೀನಿ. ನಾನು ಒಂದು ದೊಡ್ಡ ಲೋಟದಲ್ಲಿ 1 ಲೋಟ ಹಾಲನ್ನ ತೊಗೊಂಡಿದ್ದೀನಿ. ಅದಕ್ಕೆ ಇದನ್ನು ಹಾಕ್ಕೊಂಡು ನೀರನ್ನ ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುನ ನೀರನ್ನ ಹಾಕ್ಕೊತಾ ಇದ್ದೀನಿ. ಹಾಲನ್ನೂ ಹಾಕಿದ್ದೀನಿ, ನೀರನ್ನೂ ಹಾಕಿದ್ದೀನಿ. ಹಾಲು ಹಾಕಿದ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ.
ನೋಡಿ ಇಷ್ಟು ಹದ ಬಂದರೆ ಸಾಕು. ಇದಕ್ಕೆ ನಾನು ಸಬ್ಜಾ ಸೀಡ್ಸ್ನ ಹಾಕ್ಕೋತಾ ಇದ್ದೀನಿ. ನಾನು ನೆನೆಸಿಟ್ಟಿದ್ದೆ ಸಬ್ಜಾ ಸೀಡ್ಸ್ನ, ನಿಮಗೆ ನಾನು ಎಲ್ಲ ವೀಡಿಯೋದಲ್ಲೂ ತೋರಿಸಿದ್ದೀನಿ. ಸಬ್ಜಾ ಸೀಡ್ಸು ನಮ್ಮ ದೇಹನ ತಂಪಾಗಿಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಹಾಗೆ ಹೆಸರು ಕಾಳು, ಬಾದಾಮಿ, ಸಬ್ಜಾ ಸೀಡ್ಸು ಇದೆಲ್ಲ ನಮ್ಮ ದೇಹನ ತಂಪಾಗಿಡುತ್ತೆ. ಈ ವೆದರ್ಗೆ ತುಂಬ ಪರ್ಫೆಕ್ಟಾಗಿರೋ ಜ್ಯೂಸು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಂಡು ಕುಡೀರಿ, ನೀವೇ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ನಾನು ಇದಕ್ಕೆ ಐಸ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಫ್ರಿಜ್ಜಲ್ಲಿಟ್ಟು ಕುಡಿತೀನಿ ಅಂತ ಹೇಳಿದ್ರೆ ಫ್ರಿಜ್ಜಲ್ಲಿಟ್ಟು ಕುಡ್ಬೋದು. ನಾನು ಡೈರೆಕ್ಟಾಗಿ ಐಸ್ನೇ ಹಾಕ್ಕೊತಾ ಇದ್ದೀನಿ, ಅದಕ್ಕೋಸ್ಕರ ನಾನೇನು ಫ್ರಿಜ್ಗೇನು ಇಡೋಕ್ಕೆ ಹೋಗಲ್ಲ. ಹಾಗೆ ನಾನು ಇದಕ್ಕೆ 3 ಸ್ಪೂನು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಬೆಲ್ಲ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ನನ್ನ ಆರ್ಗ್ಯಾನಿಕ್ ಬೆಲ್ಲ ಇತ್ತು ಅಂಥೇಳಿ ಅದನ್ನೇ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಇದನ್ನು ಲೋಟಕ್ಕೆ ಹಾಕೊಂಡು ಕುಡೀರಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಇದನ್ನ ಜ್ಯೂಸು ತುಂಬ ಚೆನ್ನಾಗಿರುತ್ತೆ. ಈ ಜ್ಯೂಸು ಮಾಡ್ಕೊಂಡು ಕುಡಿದು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟೇ ಇವತ್ತಿನ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.